ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವಾಗ ಮಾರ್ನಿಂಗ್ 8:30 ಆಗಿದೆ. ಇವತ್ತು ಮಹದೇಶ್ವರ ಬೆಟ್ಟಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಹೊರಟಿದ್ದೀವಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಪ್ಲೀಸ್ ಕೊನೆ ತನಕ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಮಾರ್ನಿಂಗ್ 8:30 ಆಗಿರೋದ್ರಿಂದ ಲೇಟ್ ಆಗುತ್ತೆ ಅಂತೇಳಿ ಮನೇಲಿ ತಿಂಡಿ ಏನೂ ಪ್ರಿಪೇರ್ ಮಾಡಿರಲಿಲ್ಲ. ಸೊ ಹೊರಗಡೆ ಹೋಗ್ತಾನೆ ನಿಯರ್ ಬೈ ಬಸ್ ಸ್ಟ್ಯಾಂಡಲ್ಲಿ ತಿಂಡಿ ತಿನ್ಕೊಂಡು ಹೋಗಬೇಕು. ಅಂದರೆ ಇಲ್ಲಿಂದ ಗಾಡೀಲಿ ಹೋಗಿ ಬಸ್ ಸ್ಟ್ಯಾಂಡಲ್ಲಿ ಸಬರ್ ಬಸ್ ಸ್ಟ್ಯಾಂಡಲ್ಲಿ ಗಾಡಿನ ಪಾರ್ಕ್ ಮಾಡಿ ಅಲ್ಲಿಂದ ಬಸ್ ಹತ್ಕೊಂಡು KSRTC ಬಸ್ ಹತ್ಕೊಂಡು ಬೆಟ್ಟಕ್ಕೆ ಹೋಗಬೇಕು, ಮಹದೇಶ್ವರ ಬೆಟ್ಟಕ್ಕೆ. ಸೊ ಹೊರಟಿದ್ದೀವಿ. ಆಲ್ರೆಡಿ ಬೇಗನೆ ಹೋಗಬೇಕು, 7 o'clockಗೆ ಹೊರಟ್ಬಿಡೋಣ, ಮನೆ ಬಿಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಮಕ್ಕಳಿದಾರಲ್ಲ, ಅದರಲ್ಲೂ ಮಗಳು ಚಿಕ್ಕವಳಲ್ವ, ಸೊ ಅವಳನ್ನ ಹೇಳಿಸೋದು ಸ್ವಲ್ಪ ಕಷ್ಟನೇ. ಎದ್ದೊಳ್ಳಿಲ್ಲ. ಅದು ಅಲ್ಲದೆ ಇಬ್ನಿ ಬೇರೆ ಸುರಿತಾ ಇರುತ್ತೆ ಬೆಳಗ್ಗೆ ಹೊತ್ತು. ಚಳಿಗೆ ಅವಳು ಕೂಡ ಬೇಗ ಎದ್ದೊಳ್ಳಿಲ್ಲ. ಎದ್ದೊಳ್ಸೋಕ್ಕೆ ಟ್ರೈ ಮಾಡಿದ್ರು. ಸೊ ಹಂಗೆ ಹಿಂಗೆ ಆಗಿ ಕೊನೆಗೆ 8:20 ಆಗಿದೆ. ಈಗ ಗಾಡಿನಲ್ಲಿ ಹೋಗಿ ಪಾರ್ಕ್ ಮಾಡಿಬಿಟ್ಟು ಫಸ್ಟು ತಿಂಡಿ ತಿಂದ್ಕೊಂಡು ಆಮೇಲೆ ಗಾಡಿ ಪಾರ್ಕ್ ಮಾಡಿ ಬೆಟ್ಟಕ್ಕೆ ಬಸ್ ಹತ್ಕೊಂಡು ಹೋಗಬೇಕು. ಬಸ್ಸು ಮೇ ಬಿ ಇರುತ್ತೆ ಅನ್ಕೋತೀನಿ. KSRTC ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಸೊ ಕೊನೆಗೆ ತಿಂಡಿ ತಿನ್ನೋದಕ್ಕೆ ಬಂದ್ವಿ. ಇಲ್ಲೇ ಸವರ್ ಬಸ್ ಸ್ಟ್ಯಾಂಡ್ ಹತ್ರ ಇದ್ದೆ. ಅಲ್ಲಿ ತಿಂಡಿ ತಿಂದ್ಕೊಂಡು ಮಗಳಿಗೂ ತಿನ್ನಿಸಿರ್ಲಿಲ್ಲ. ಅವಳಿಗೂ ಇನ್ನು ಸಂಜೆ ತನಕ ಮಧ್ಯಾಹ್ನ ತನಕ ಅಲ್ಲಿ ಪ್ರಸಾದ ಎಲ್ಲ ಮೆತ್ತೆ ಇರೋ ತಿಂತಾಳೆ, ಜಾಸ್ತಿ ಹಾಗಾಗ್ಲಿದೆ ತಿನ್ನೋದಲ್ಲ. ಸೊ ಹಾಗಾಗಿ ಇನ್ನಿಲ್ಲೇ ಇಡ್ಲಿ ತಿನ್ಕೊಂಬೋಣ ಅಂತೇಳಿ ಇಡ್ಲಿ ತರಿಸಿ ತಿನ್ನಿಸ್ತಾ ಇದ್ದೀನಿ. ಅವಳು ಮನೇಲಿ ತಿಂದಂಗೆ ಮನೇಲೇ ತುಂಬ ಆಟ ಮಾಡ್ತಾಳೆ. ಇನ್ನಿಲ್ಲಿ ತಿನ್ನೋದಕ್ಕಂತೂ ತುಂಬಾ ಆಟ ಮಾಡ್ತಾಳೆ. ಹೆಂಗೋ ಹಿಂಗೋ ಮಾಡಿ ಒಂದು ಇಡ್ಲಿ ತಿನ್ನಿಸ್ಕೊಂಡು ಇನ್ನು ಹೊರಟ್ವಿ. ಬಸ್ ಸ್ಟ್ಯಾಂಡಿಗೆ ಬಂದು ತಲುಪಿದ್ವಿ. ಇಲ್ಲಿ ಅವರು ಗಾಡಿ ಪಾರ್ಕ್ ಮಾಡೋದಕ್ಕೆ ಹೋದರು. ಇನ್ನು ಮಕ್ಕಳಿಗೆ ಅದು ಇದು ತಿನ್ನೋದಕ್ಕೆ ಏನಾದ್ರು ಬೇಕಾಗುತ್ತಲ್ಲ, ಸೊ ಅವ್ರು ಗಾಡಿ ಪಾರ್ಕ್ ಮಾಡಿ ಬರೋ ಅಷ್ಟರಲ್ಲಿ ಇವ್ರಿಗೇನಾದ್ರು ಇಲ್ಲಿ ತಿನ್ನೋದಕ್ಕೆ ತೊಗೊಬೋಣ ಅಂತೇಳಿ ಕರ್ಕೊಂಡು ಬಂದೆ. ಇನ್ನು ಬಸ್ಸು ಕೂಡ ಬಂದಿತ್ತು. ಬಸ್ಸು ಕರೆಕ್ಟಾಗಿ 9 o'clock ಬಸ್ಸೇನೋ ನಮ್ಗೆ ಸಿಕ್ಕಿದ್ದು. 9 o'clock ಅಂದರೆ 9:30ಗೆ ಹೊರಡುತ್ತೆ. ಇನ್ನು ಮೈಸೂರಿಂದ ಬಸ್ ಬಿಟ್ಟಿದ್ದು 9:30 ಮಾರ್ನಿಂಗು. ಬೆಟ್ಟದ ಮೇಲೆ ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಅಲ್ಲಿಗೆ ಹೋಗಿ ತಲುಪೋ ಅಷ್ಟರಲ್ಲಿ 12:15 ಆಗಿತ್ತು. ಇನ್ನು ಕೊನೆಗೂ ಬೆಟ್ಟದ ಮೇಯ್ನ್ ಗೇಟ್, ಎಂಟ್ರೆನ್ಸ್ ಗೇಟ್ ಹತ್ರ ಬಂದು ತಲುಪ್ತು ಬಸ್ಸು. ಇಲ್ಲಿಂದ ಆಚೆಗಂತೂ ಜರ್ನಿ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಅಂದರೆ ಬೆಟ್ಟದ ತಿರುವುಗಳ ಮಧ್ಯದಲ್ಲಿ ಜನ ಎಲ್ಲ ಹೊಗೆ ಮದಪ್ಪ ಅಂತ ಹೇಳಿ ಕಿರ್ಚೋದು, ಪ್ರತಿ ಒಂದು ತಿರುವುದಲ್ಲೂ ಕಿರಿಸ್ತಾಯಿದ್ರು. ತುಂಬಾ ಚೆನ್ನಾಗಿರುತ್ತೆ. ನಾವಂತೂ 2019 ಹೋಗಿದ್ದು, ಕೋವಿಡ್ ಮುಂಚೆ ಅನಿಸುತ್ತೆ. ಕೋವಿಡ್ ಮುಂಚೆ ಬೆಟ್ಟಕ್ಕೆ ಹೋಗಿದ್ದು. ಅದಾದಮೇಲೆ ಹೋಗೇ ಇಲ್ಲ. ಅದಾದಮೇಲೆ ಆಫ್ಟರ್ 4-5 years ಆಯಿತು ಅನ್ಕೋತೀವಿ. ಈಗಲೇ ಹೋಗ್ತಾ ಇರೋದು. ಸೊ ಏನೆಲ್ಲ ಚೇಂಜಸ್ ಆಗಿರುತ್ತೆ ನೋಡಬೇಕು ಅಂತ ನಾವು ಕೂಡ ಎಕ್ಸೈಟ್ ಆಗಿದ್ದೀವಿ. ಇನ್ನು ಮಗಳಂತೂ ಮಲಗಲೇ ಇಲ್ಲ. ಬಸ್ ಸ್ಟ್ಯಾಂಡ್ಗೆ ಹೋಗೋ ತನಕನೂ ಸ್ಟಾರ್ಟಿಂಗಲ್ಲಿ ಒಂದು 1/2 hour ಮಲಗಿದ್ಲು ಮೈಸೂರು ಬಿಟ್ಟಾಗ. ಆಮೇಲೆ ಮಲಗಲೇ ಇಲ್ಲ. ಅವಳು ಕೂಡ ಎಂಜಾಯ್ ಮಾಡ್ತಾಯಿದ್ಲು, ಮರ ಗಿಡಗಳೆಲ್ಲ ತೋರಿಸೋದೆಲ್ಲ ಎಂಜಾಯ್ ಮಾಡ್ತಾಯಿದ್ಲು. ಅಂತೂ ಕೊನೆಗೂ ಬಸ್ಸು ಬೆಟ್ಟದ ಮೇಲಿನ ಬಸ್ ಸ್ಟಾಪ್ಗೆ ಬಂತು. ಇದೊಂದು ಸ್ಟ್ಯಾಚುಸ್ ಮಾತ್ರ ಆವಾಗ ಇರಲಿಲ್ಲ ನಾವು ಬಂದಾಗ, ಈಗ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಅಟ್ರಾಕ್ಷನ್ ಆಗಿತ್ತು. ಇದು ದೇವ್ರದ್ದು, ಹುಲಿ ಮೇಲೆ ಕೂತಿರೋ ದೇವ್ರದ್ದು ಬಸ್ ಸ್ಟ್ಯಾಂಡ್ ಎದುರುಗಡೆನೇ ಇತ್ತು. ಇನ್ನು ಬಸ್ ಸ್ಟ್ಯಾಂಡಿಗೆ ಬಂದು ಇಳಿದ್ವಿ. ಸೊ ಆ ಸ್ಟ್ಯಾಚುಸ್ನೆಲ್ಲ ಸ್ವಲ್ಪ ನೋಡಿಕೊಂಡು ನೋಡಿ, ಈಗ ಬಸ್ಗಳೆಲ್ಲ ಇಷ್ಟೊಂದಿದ್ದಾವೆ. ನಾವು ಅಷ್ಟೇ ಮೊದಲೆಲ್ಲ ಬರ್ತಿದ್ದಾಗ ಬೆಟ್ಟಕ್ಕೆ ಬೆಳಗ್ಗೆ ಟೈಮ್ ಇರುತ್ತೆ ಬಸ್ಸು, ಮತ್ತು ಸಂಜೆ ರಿಟರ್ನ್ ಹೋಗ್ಬೇಕಾದ್ರೆ ಬಸ್ಗಳೇ ಸಿಗ್ತಿರಲ್ಲ. ಬಟ್ ಈಗ ನೋಡಬೇಕು, KSRTC ಬಸ್ಗಳು ಇದ್ದಾವೆ ಮತ್ತು ಪ್ರೈವೇಟ್ ಬಸ್ಗಳು ಇದ್ದಾವೆ. ಈಗ ಮಾರ್ನಿಂಗು ಅಂದರೆ ಮಧ್ಯಾಹ್ನ ನಾವು ಬಂದಿದ್ದು 12:15 ಆಗಿತ್ತು. ಬಟ್ ನಾವಿಲ್ಲೆಲ್ಲ ದರ್ಶನ ಮುಗಿಸ್ಕೊಂಡು ಹೋಗೋಷ್ಟರಲ್ಲಿ ಈವ್ನಿಂಗ್ ಆಗುತ್ತೆ. ನೋಡಬೇಕು ಬಸ್ ಹೇಗೆ ಸಿಗುತ್ತೆ ಅಂತೇಳಿ. ಬಸ್ ಇಳಿದು ಅಲ್ಲೆಲ್ಲ ನೋಡಿಕೊಂಡು ಇನ್ನು ದೇವ್ರ ದರ್ಶನಕ್ಕೆ ಅಂತೇಳಿ ಗೋಪುರದ ಹತ್ರ ಬಂದ್ವಿ. ಇಲ್ಲೂ ಅಷ್ಟೇ ನಾವು ಹೋಗಿದ್ದು 2ನೇ ತಾರೀಕು. ಸೊ ಹಾಗಾಗಿ ಹೊಸ ವರ್ಷದ್ದು ಮಾರನೇ ದಿನ ಅಲ್ವಾ. ಇಲ್ಲೂ ಹೊಸ ವರ್ಷ ಅರ್ಚನೆ ದೇವಸ್ಥಾನದಲ್ಲೂ ತುಂಬ ಅಲಂಕಾರ ಎಲ್ಲ ಮಾಡಿದರು, ಫ್ಲವರ್ದೆಲ್ಲ. ನೋಡಿ ಆಚೆನೂ ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳಂತೇಳಿ ಫ್ಲವರ್ಲೇ ಡೆಕೋರೇಟ್ ಮಾಡಿದರು. ಇದು ಹುಲಿವಾನ. ಯಾರ್ಯಾರು ಹರಕೆ ಮಾಡ್ಕೊಂಡಿರ್ತಾರಲ್ಲ ಅವರು ಹಿಂಗೆ ದೇವಸ್ಥಾನ ಸುತ್ತ ತೇರು ಎಳಿಸ್ತಾರೆ. ಸೊ ಈ ಥರ ನಾವು ಹೋದಾಗ 3 ತೇರೇನೋ ಎಳಿಸ್ತಾಯಿದ್ರು. ತುಂಬಾ ಚೆನ್ನಾಗಿತ್ತು. ಇನ್ನು ದೇವ್ರ ದರ್ಶನ ಮಾಡೋಣ ಅಂಥೇಳಿ ನಾವು ಕೂಡ ಹೊರಟ್ವಿ. ಇನ್ನು ಸ್ವಲ್ಪ ರಶ್ ಇತ್ತು, ಅಷ್ಟೇನು ರಶ್ ಏನಿರಲಿಲ್ಲ. ಇನ್ನು ದೇವಸ್ಥಾನದ ಹತ್ರ ಹೋಗೋದೇ ಈ ಥರ ಎಲ್ಲ ನಾವು ಪ್ರತಿ ಸರಿನೂ ಹೋದಾಗ ಈ ಥರ ಹಾಕ್ಸ್ಕೊತೀವಿ ವಿಭೂತಿದು. ಸೊ ಹಾಕಿಸ್ಕೊಂಡು ಒಳಗಡೆ ದೇವಸ್ಥಾನದೊಳಗೂ ಕೂಡ ಹಾಕ್ತಾ ಇರ್ತಾರೆ. ಎಂಟ್ರೆನ್ಸ್ ಗರ್ಭಗುಡಿಗೆ ಹೋಗೋಕ್ಕಿಂತ ಮುಂಚೆ ದೇವಸ್ಥಾನದೊಳಗೆ ಕೂಡ ಹಾಕ್ತಾ ಇರ್ತಾರೆ. ಬಟ್ ಇಲ್ಲೇ ಆಚೆ ಬರ್ತಾರಲ್ಲ, ಸೊ ಅವ್ರ ಹತ್ರನೇ ಹಾಕಿಸ್ಕೊಂಡು ಇನ್ನು ದರ್ಶನಕ್ಕೆ ಹೋಗೋಣ ಅಂತೇಳಿ ಹೊರಟ್ವಿ. ನನ್ನ ಮಗಳಂತೂ ಕೈಗೆ ಎತ್ಕೊಳ್ಳೋಕ್ಕೆ ಇರ್ತಾ ಇರಲಿಲ್ಲ. ಬಿಡು, ನಾನು ನಡ್ಕೊಂಡು ಹೋಗ್ತೀನಿ ಅಂತ ಅವ್ರ ಅಣ್ಣನ ಕೈ ಹಿಡ್ಕೊಂಡು ಹೋಗೋದು, ಒಬ್ಬೊಬ್ಬಳೇ ಓಡೋಗೋದೆಲ್ಲ ಮಾಡ್ತಾಯಿದ್ಲು. ಅವಳಂತೂ
ತುಂಬ ಎಂಜಾಯ್ ಮಾಡಿದ್ಲು. ಇನ್ನು ದರ್ಶನಕ್ಕೆ ಅಂತೇಳಿ ಸಾಲಲ್ಲಿ ಬಂದ್ವಿ. ಸಾಲ ಅಷ್ಟೊಂದು ಅಂದರೆ ಸ್ವಲ್ಪ ಮಟ್ಟಿಗೆ ರಶ್ ಇತ್ತು. ನ್ಯೂ ಇಯರ್ ಆದ ಮಾರನೆಗಲ್ವ, ಸ್ವಲ್ಪ ಮಟ್ಟಿಗೆ ರಶ್ ಇತ್ತು. ಅಂತೂ ಇದ್ದು ದರ್ಶನಕ್ಕೆ ಸಾಲಲ್ಲಿ ನಿಂತ್ಕೊಂಡು ಬೇಗನೆ ದರ್ಶನ ಆಗೋಯಿತು. ಬೇಗ ಜನ ಎಲ್ಲ ಮೂವ್ ಆಗ್ತಾಯಿದ್ರು. ದರ್ಶನ ಆಯಿತು. ಇನ್ನು ಇದರಿಂದ ಒಳಗಡೆಗೆ ಹೋಗ್ತಿದ್ದಾಗೆ ನೋಡಿ, ಇಲ್ಲೂ ವಿಭೂತಿ ಕಟ್ ಹಾಕ್ತಾಯಿದ್ದಾರೆ. ಇನ್ನು ಫೋನೆಲ್ಲ ಹಲೋ ಮಾಡಲ್ಲ ಅನ್ಕೋತೀನಿ. ಅಲಂಕಾರ, ಪುಷ್ಪ ಅಲಂಕಾರಗಳೆಲ್ಲ ಚೆನ್ನಾಗಿ ಮಾಡಿದರು ವರ್ಷಕ್ಕೆ ಅಂತೇಳಿ. ನೋಡಿ ಇಲ್ಲಿಂದ ಸ್ಟಾರ್ಟ್ ಆಗಿದೆ ಅಲಂಕಾರಗಳು. ಒಳಗಡೆ ಅಂತೂ ಇನ್ನೂ ಗರ್ಭಗುಡಿ ಹತ್ರ ಅಂತೂ ಇನ್ನೂ ಚೆನ್ನಾಗಿ ಮಾಡಿದರು. ಬಟ್ ಅದೇ ಹೇಳಿದ್ವಲ್ಲ, ನೋಡಿ ಇಲ್ಲೆಲ್ಲ ಅಲಂಕಾರಗಳು ಮಾಡಿದ್ದಾರೆ, ಚೆನ್ನಾಗಿತ್ತು. ಇಲ್ಲಿಂದ ಆಚೆಗೆ ಮಾಡ್ಕೋಬೋದು, ಇಲ್ಲಿಂದ ಮುಂದಕ್ಕೆ ಒಳಗಡೆ ಹೋದಾಗ ಅಲ್ಲೇ ಹಾಕ್ಬಿಟ್ಟಿರ್ತಾರೆ ಫೋನ್ ಅಲೋ ಮಾಡಲ್ಲ ಅಂಥೇಳಿ. ಸೊ ಹಾಗಾಗಿ ಫೋನ್ ಅಲೋ ಮಾಡಲಿಲ್ಲ. ಇನ್ನು ದೇವ್ರ ದರ್ಶನ ಮುಗಿಸ್ಕೊಂಡು ಊಟದ ಹಾಲ್ ಹತ್ರ ಬಂದ್ವಿ. ಊಟದ ಹಾಲಲ್ಲಂತೂ ತುಂಬಾ ರಶ್ ಇತ್ತು. ದೇವ್ರ ದರ್ಶನಕ್ಕಿಂತ ಊಟದ ಹಾಲಲ್ಲಿ ತುಂಬ ರಶ್ ಇತ್ತು. ಒಂದು 1/2 hour 45 minutes ವೆಯ್ಟ್ ಮಾಡಿದ್ವಿ ಊಟಕ್ಕೆ. ಅಂದರೆ ಪ್ರಸಾದ ಅಲ್ಲ, ಪ್ರಸಾದ ನಾವು ಯಾವಾಗಲೂ ಅಷ್ಟೇ, ಯಾವುದೇ ದಿವ್ಸಕ್ಕೆ ಹೋದ್ರೂ ಪ್ರಸಾದ ತಿನ್ಕೊಂಡೇ ಬರ್ತೀವಿ. ಇನ್ನು ಪ್ರಸಾದನ ಬಿಟ್ಟು ಹೋಗ್ಬಾರ್ದಲ್ವ, ಮತ್ತೆ ಇನ್ಯಾವಾಗ ವರ್ಷಕ್ಕೊಂದ್ಸತಿ ಆ ಥರ ಬರೋದು. ಸೊ ಪ್ರಸಾದ ಬಿಡಬಾರ್ದು ಅಂತೇಳಿ ಎಷ್ಟೇ ರಶ್ ಇದ್ದು ವೆಯ್ಟ್ ಮಾಡಿ ಪ್ರಸಾದ ಯಾವುದೇ ದಿವ್ಸಕ್ಕೆ ಹೋದ್ರೂ ಪ್ರಸಾದ ತಿನ್ಕೊಂಡು ಬರ್ತೀವಿ. ಪ್ರಸಾದ ಹಾಕಿದ್ರು, ಅನ್ನ ಸಾಂಬಾರು, ಕುಂಬಳಕಾಯಿ ಪಲ್ಯ ಚೆನ್ನಾಗಿತ್ತು ಮಾತ್ರ. ಪಾಯಸ ಎಲ್ಲ ಹಾಕಿದ್ರು, ಚೆನ್ನಾಗಿತ್ತು. ಇನ್ನು ಅದನ್ನು ಊಟ ಮುಗಿಸ್ಕೊಂಡು ಇನ್ನು ಕೊಳ ನೋಡಬೇಕು ಅಂತೇಳಿ ಮಗ ಹೇಳ್ತಿದ್ದ. ಕೊಳದ ಹತ್ರ ಅಂದರೆ ನಾವು ಬೆಳಗ್ಗೆ ಮಾರ್ನಿಂಗ್ ಅಲ್ಲೇ ಸ್ನಾನ ಮಾಡ್ಕೊಂಡು ಬಂದಿದ್ದರಿಂದ ಇಲ್ಲೇನು ಸ್ನಾನ ಮಾಡೋಕ್ಕೆ ಹೋಗಲಿಲ್ಲ. ಸೊ ಹಾಗಾಗಿ ಇನ್ನು ಕೊಳದ ಹತ್ರ ಬಂದ್ವಿ. ಇನ್ನು ಮಗಳಿಗೆ ಮುಡಿಯಿದೆ ಇಲ್ಲಿ, ನೆಕ್ಸ್ಟ್ ಬಂದಾಗ ಮುಡಿ ಕೊಡೋಣ ಅಂಥೇಳಿ. ಈ ಸರಿ ನಾ ಕೊಳ ನೋಡಬೇಕು ಅಂತ ಹೇಳಿ ಆಟ ಮಾಡ್ತಿದ್ದ ಅವನು. ಕೊಳದ ಹತ್ರ ಬಂದ್ವಿ. ಇಲ್ಲಿ ಅಂತಂದರೆ ಹೆಂಗೆ ಸ್ನಾನ ಮಾಡೋದಕ್ಕೆಲ್ಲ ಸೋಪು ಗೀಪು ಏನೂ ಯೂಸ್ ಮಾಡೋಂಗಿಲ್ಲ. ಸೊ ನೀರಲ್ಲಿ ಮುಳುಗಿ ಅಷ್ಟೇ ಎದ್ದು ಬರಬೇಕು, ಗಲೀಜೆಲ್ಲ ಮಾಡಬಾರ್ದು ಅಂತ ಅಲ್ಲೇ ಅನೌನ್ಸ್ ಮಾಡ್ತಾಯಿದ್ರು. ಅದಕ್ಕೆ ಇಲ್ಲಿ ಬಿಟ್ಟು ಇನ್ನೊಂದು ಸ್ವಲ್ಪ ಮುಂದೆ ನೀರಿದೆ, ನೀರು ಹರಿಯುತ್ತಲ್ಲ ಕವಲಿ ಥರ, ಅಲ್ಲಿ ಎಲ್ಲ ಸ್ನಾನ ಮಾಡ್ತಾ ಇರ್ತಾರೆ. ಇಲ್ಲಿ ಕೆಲವರು ಮುಳುಗೆದ್ದೊಳ್ತಾ ಇರ್ತಾರೆ. ಇನ್ನು ಕೊಳದ ಹತ್ರ ಮುಗಿಸ್ಕೊಂಡು ಮೈಸೂರಿಗೆ ರಿಟರ್ನ್ ಹೋಗೋಣ ಅಂಥೇಳಿ ಬಸ್ ಸ್ಟಾಪ್ ಹತ್ರ ಬಂದ್ವಿ. ಇಲ್ಲಿ ಬಂದು ನೋಡಿದ್ರೆ ಬಸ್ಸೇ ಇರಲಿಲ್ಲ, ಅಂದರೆ ಪ್ರೈವೇಟ್ ಬಸ್ಸು ಕೂಡ ಇರಲಿಲ್ಲ. ಅಟ್ಲೀಸ್ಟ್ ಪ್ರೈವೇಟ್ ಎಲ್ಲರೂ ಹೋಗೋಣ ಅಂತ ಹೇಳಿದ್ರೆ, ಅಂದರೆ ನಾವು 4:30 ಅಷ್ಟೊತ್ತಿಗೆಲ್ಲ ಇಲ್ಲಿ ಬಸ್ ಸ್ಟಾಪ್ ಹತ್ರ ಬಂದ್ವಿ ಎಲ್ಲ ಮುಗಿಸ್ಕೊಂಡು. ಬಟ್ ಅಲ್ಲೇ ಬಸ್ ಸ್ಟ್ಯಾಂಡಲ್ಲೇ ಅನೌನ್ಸ್ ಮಾಡ್ತಾಯಿದ್ರು ಬೋರ್ಡಲ್ಲಿ 5:30ಗಿದೆ ಮೈಸೂರಿಗೆ, ಅದು ಬಿಟ್ಟರೆ 6:30ಗೆ ಅಂತೇಳಿ. ಬ್ಯಾಂಗ್ಳೂರಿಗೆ ಕೊಳ್ಳೇಗಾಲಕ್ಕೆಲ್ಲ ಬರ್ತಾಯಿತ್ತು, ಬಟ್ ಮೈಸೂರಿಗಿದೆ 5:30ಗೆ. ಇನ್ನು 5:30 ಬಸ್ ಬಂತು. ಬಟ್ ಹತ್ತಿ ಸೀಟ್ ಹಿಡಿಯೋಷ್ಟರಲ್ಲೆಲ್ಲ ಸೀಟ್ ಹಿಡ್ಕೊಂಡ್ಬಿಟ್ಟಿದ್ರು. ಇನ್ನು ಆ ಕಡೆ ಈ ಕಡೆ ಒಂದೊಂದು ಸೀಟ್ ಸಿಕ್ತು, ಅದನ್ನೇ ಹತ್ತಿ ಕೂತ್ಕೊಂಡು ಇನ್ನು ರಿಟರ್ನ್ ಹೋಗೋಣ ಅಂತೇಳಿ ಬಂದ್ವಿ. ಇನ್ನು ಮೈಸೂರಿಗೆ ಬಂದು ತಲುಪೋ ಅಷ್ಟರಲ್ಲಿ 9:15 ಆಗಿತ್ತು. ಸೊ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್ ಆ್ಯಂಡ್ ಬಾಯ್.